ನಿಮ್ಮೆಲ್ರೂ ಕೆಟ್ಟದನ್ನ ಬಯಸೋಳಲ್ಲ ನಾನು. ಇವತ್ತಲ್ಲ ನಾಳೆ ನನ್ನಿಂದನೂ ಒಳ್ಳೇದಾಗುತ್ತೆ. ನಿಮಗೆ ಯಾಕೆ ತಾಳ್ಮೆ ಇಲ್ಲ? ನೀವೆಲ್ರೂ ಈ ರೀತಿ ಆಡ್ತಿರೋದಕ್ಕೆ ಆ ಮಧುರನೇ ಕಾರಣ ಅಂತ ನನಗೆ ಗೊತ್ತು. ಬೀದಿಲಿ ಹೋಗ್ತಿದ್ದಿದ್ ಮಾರಿನ ಮನೆ ಒಳಗೆ ಬಿಟ್ಕೊಂಡ್ ಹಾಗಾಯ್ತು ನನ್ ಬಾಳು. ಮಧುರ, ಹಾ, ಇದು ಕನ್ಸಲ್ವಾ? ಅಯ್ಯೋ, ನೀವ್ ಯಾವ ಲೋಕದಲ್ಲಿದ್ದೀರಾ? ಅದು ಕನ್ಸ್ ಕಾಣ್ತಾ ಇದ್ರಾ? ಇಲ್ಲ 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 ಇಲ್ಲ. ಮತ್ತೆ ಬರೀ ಕನ್ಸು ಕನ್ಸು ಅಂತ ಕವನಾನೇ ಬರಿತಾ ಇರೋ ಹಾಗಿತ್ತು. ಮೇಘನಾ, ಸಮಾಧಾನ ಮಾಡ್ಕೋ. ಇಲ್ಲಿ ಯಾರ್ದು ತಪ್ಪಿಲ್ಲ. ತಪ್ಪಲ್ಲ ನಂದೆ, ನಾನೇನ ಕರ್ಕೊಂಡು ಹೋಗಿದ್ದು. ತಪ್ಪಾಗೋಯ್ತಲ್ವಾ? ಈಗ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಮತ್ತೆ ಇಷ್ಟೊಂದು ಕೋಪ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಾ? ನಿಮ್ ತಪ್ಪಿಗೆ ಕಾರಣಕರ್ತರು ಬೇರೆಯವರೇ ಇದ್ದಾರೆ, ಅವರನ್ನ ವಿಚಾರಿಸ್ಬೇಕು. ಬೇಡ ಕಣೆ, ಯಾರ ಮೇಲೆ ನಿನ್ ಕೋಪನ ಯಾರ ಮೇಲೆ ತೋರಿಸ್ಬಾರ್ದು. ತಪ್ಪು ಮಾಡ್ತಾ ಇದೀಯಾ? ಹೌದು, ನಾನ್ ಮಾಡ್ದರ ತಪ್ಪೆ. ನೀವ್ಗಳೇ ಎಲ್ಲ ಸರಿಯಾಗಿ ಮಾಡೋದು. ನಾನು ತುಂಬಾ ಕೋಪಿಷ್ಟೆ. ಮೇಘನಾ, ಮೇಘನಾ, ಮಧುರ, ಮೇಘನಾ, ಮಧುರ, ಮಧುರ, ಮೇಘನಾ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀಯ? ಇದರಿಂದ ಯಾರಿಗಾದ್ರು ಅನಾಹುತ ಆದ್ರೆ ಹೇಗೆ? ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋ. ಮಧುರ, ನಾನೇನೋ ಹೇಳ್ತಾ ಇದ್ದೀನಿ, ಕೇಳಿಸ್ತಾ ಇಲ್ಲ ನಿನ್ಗೆ? ಕೇಳಿಸ್ತಿದೆ ಅತ್ತೆ, ಕೇಳಿಸ್ತಿದೆ. ನನ್ನ ಎದೆಲಿ ಬೆಂಕಿ ಉರಿತಿದೆ, ಅದ್ ನಿಮಗೆ ಕಾಣಿಸ್ತಿಲ್ವಾ? ಮಧುರ, ಮೇಘನಾ, ಮೇಘನಾ, ಮಧುರ, 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 ವಿಕ್ರಮ್, 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 ಅವಳಿಂದ ಏನಾಗ್ಬೇಕು ಹೇಳಿ? ಇಲ್ಲಮ್ಮ, ಅದು ಮಧುರದಿಂದ ಅವಳೇ ನಮ್ಮ ಮಗು ಹೆರ್ಬೇಕಾಗಿರೋಳು. ಅದಕ್ಕೆ ತಾನೇ ನೀವು ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ನನ್ನನ್ನು ಯಾಮಾರಿಸಿ ಇಲ್ಲಿ ಕರ್ಕೊಂಡು ಬಂದು ಸಾಹೇಬ್ರನ್ನ ಮಧುರನ್ನ ಒಂದ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ರ? ಮಗು ಹೆರ್ಬೇಕಾಗಿರೋಳು ನಾನಲ್ಲ, ಅವಳು ಅನ್ನೋ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ರಿ? ಮೇಘನಾ, ಮೇಘನಾ, ಈ ಮನೆಯಲ್ಲಿ ನಿನ್ಗೆ ಅಸ್ತಿತ್ವನೇ ಇಲ್ಲ. ಮೇಘನಾ, ನಿನಗೆ ಮಗು ಆಗಲ್ಲ. ಮೇಘನಾ ಈ ಮನೆಯಲ್ಲಿ ಮಗು ಹೆರಲ್ಲ. ಇನ್ನು ಮುಂದೆ ಮೇಘನಾಗೆ ಈ ಮನೆಯಲ್ಲಿ ಸ್ಥಾನ ಇಲ್ಲ. ಎಲ್ಲ ಸ್ಥಾನನು ಮಧುರ ಆಕ್ರಮಿಸ್ಕೊಂಡಾಯ್ತು. ಮೇಘನ ಜೀವನ ಮುಗೀತು. ಮೇಘನಾಗೆ ಅಸ್ತಿತ್ವ ಹೋಯ್ತು. ಮೇಘನ ಮಗು ಹೆರಲ್ಲ.
ಮೇಘನ ಈ ಮನೆಗೆ ಸೊಸೆ ಅಲ್ಲ, ಮಧುರ ಈ ಮನೆಗೆ ಮಗು ಹೆರ್ತಾಳೆ. ಮೇಘನ ನಿನ್ನ ಅಧ್ಯಾಯ ಮುಗ್ದ ಹಾಗೇನೆ. ನಾವ್ ಅನ್ಕೊಂಡಿದ್ ಪ್ಲಾನ್ ಎಲ್ಲ ಮೇಘನಾಗ್ ಗೊತ್ತಾಯ್ತು. ನೀವಿಬ್ರು ಚೆನ್ನಾಗಿರ್ಲಿ ಅಂತ ನಾನು ಆಸೆ ಪಟ್ಟೆ. ಆದ್ರೆ ಈ ತರ ಏನೋ ಒಂದು ಆಗತ್ತೆ ಅಂತ ನಾನು ಮುಂಚೆನೆ ಅನ್ಕೊಂಡಿದ್ದೆ. ನೀವು ಈ ತರ ಕೆಲ್ಸಕ್ಕೆಲ್ಲ ಕೈ ಹಾಕ್ಬಾರ್ದಾಗಿತ್ತಮ್ಮ. ಎಲ್ಲ ನಿಮ್ ಒಳ್ಳೇದಕ್ಕೆ ನಾನು ಹೀಗ್ ಮಾಡಿದ್ದು. ನೀನ್ ಮಾಡಿದ ಒಳ್ಳೆ ಕೆಲಸ ಅಂತ ಮಧುರ ಗೊತ್ತಾಗತ್ತಮ್ಮ, ಆದ್ರೆ ಮೇಘ ನಿನ್ಗೆ ಖಂಡಿತ ಗೊತ್ತಾಗಲ್ಲ. ಅತ್ತೆ ಮಾವನ ಆಸೆ ನೆರವೇರಿಸ್ಬೇಕು ಅಂತ ಮಧುರನೇ ಒಪ್ಕೊಂಡಿದ್ಲಮ್ಮ. ನನಗ್ ಗೊತ್ತು ಕಣೋ, ನನ್ ಸೊಸೆ ನನ್ನನ್ನು ಅರ್ಥ ಮಾಡ್ಕೋತಾಳೆ ಅಂತ. ವಿಕ್ರಮ್, ಆದ್ರೆ ಮೇಘನ ಮಧುರನೇ ಇದಕ್ಕೆಲ್ಲ ಕಾರಣ ಅಂತ ತಿಳ್ಕೊಂಡಿದ್ದಾಳೆ. ಇದರಲ್ಲಿ ಮಧುರಂದೇನು ತಪ್ಪಿಲ್ಲ ಅಂತ ನಾನು ಎಷ್ಟೇ ಅರ್ಥ ಮಾಡ್ಸಕ್ ಪ್ರಯತ್ನ ಮಾಡಿದ್ರು ಅವಳು ಅರ್ಥನೇ ಮಾಡ್ಕೋತಾ ಇಲ್ಲ. ಯಾವುದೇ ತಪ್ಪು ಮಾಡದೇ ಇರೋ ಮಧುರನ್ ಮನ್ಸಿಗೆ ನೋವು ಮಾಡ್ಬಿಡ್ತಾಳೆ ಮೇಘನ. ಮಧುರ, ಹೇಳೆ ಮೇಲೆ ನೀನೊಬ್ಳು ಹೆಣ್ಣನೆ. ನೀನ್ ನನ್ ಜೊತೆ ನನ್ ಕುಟುಂಬದಲ್ಲಿ ಹುಡ್ತೋಳ. ನೀನ್ ನನ್ ಜೀವನದಲ್ಲಿ ಇರ್ತೀನಿ ನಾಟಕ. ಅಕ್ಕ ಪ್ಲೀಸ್, ನನ್ನ ಎದುರುಗಡೆ ಧ್ವನಿ ಏರ್ಸ್ ಮಾತಾಡ್ಬೇಡ. ಇಲ್ಲೇ ಕೊಂದು ಹಾಕ್ಬಿಡ್ತೀನಿ. ನನ್ ಮುಂದೆ ನಿನ್ ಮಾತಾಡೋ ಯೋಗ್ಯತೆ ಇದೆಯಾ ನಿನಗೆ? ನಿನಗೆ ಶ್ರೀಮಂತರು ಆಮೇಲೆ ಜಾಸ್ತಿ ಆಗ ಬಾಯ್ ಬಂದಾಗ ಮಾತಾಡ್ಬೇಡ. ಬಾಯ್. ನೀನ್ ನನ್ ಗಂಡನ್ ಕೈ ತಾಳಿ ಕಟ್ಟಿಸ್ಕೊಂಡಿದ್ಯಾ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನನಗೆ ಬರ್ತಿರೋ ಕೋಪನ ತಡ್ಕೊಂಡು ಮಾತಾಡ್ತಿದ್ದೆ. ಇಲ್ಲ ಅಂತಿದ್ರೆ ಕತ್ ಹಿಡ್ದು ಆಚೆ ಆಗ್ತಿದ್ದೆ. ಹೀಗೆಲ್ಲ ಮಾತಾಡ್ಬೇಡ್ವೆ, ನನಗೆ ತುಂಬಾ ನೋವಾಗುತ್ತೆ. ನನಗೂ ಮನ್ಸಿದೆ ಅಂತ ಅರ್ಥ ಮಾಡ್ಕೊ. ಆ ಮನ್ಸು ಸದಾ ಅಕ್ಕ ಅಕ್ಕ ಅಂತಾನೆ ತುಡಿತಿರುತ್ತೆ. ಚೆನ್ನಾಗಿ ನಾಟಕ ಆಡ್ತೀಯ ಕಣೆ. ನನ್ನ ಅಕ್ಕ ಅಂತ ಹೇಳ್ಕೊಂಡು ಸಿಂತೂರ್ದಲ್ಲಿ ಅರ್ಧ ಕಿತ್ಕೊಂಡೆ, ನನ್ನ ಕೈ ಬಳೆಯಲ್ಲಿ ಅರ್ಧ ಕಿತ್ಕೊಂಡೆ, ನಾನ್ ಮುಡಿಯೋ ಹುನ್ನ ತುಂಡು ಮಾಡಿ ತಗೊಂಡೆ. ಈಗ ನಾಟಕ ಆಡಿ ನನ್ನ ಮನೆಯಿಂದ ಆಚೆ ಕಳಿಸಿ ಹಾಸ್ಗೆನೆ ಕಿತ್ಕೊಂಡ್ಬಿಟ್ರಿಯಲ್ಲ. ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಮಧುರ ಬಗ್ಗೆ ಬಾಯಿ ಬಂದಾಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ನಿಜವಲ್ಲ ಅವ್ರ ಅಕ್ಕನ? ನೀನೇ ಬೇರೆ ಅವಳೇ ಬೇರೆ. ನೀನ್ ಯಾವತ್ತು ಮಧುರ ಆಗಕ್ ಸಾಧ್ಯನೇ ಇಲ್ಲ. ಮಧುರ ಆಗಕ್ ಸಾಧ್ಯನೇ ಇಲ್ಲ. ಮಧುರ ಆಗಕ್ ಸಾಧ್ಯನೇ ಇಲ್ಲ. ರಕ್ತ ಸಂಬಂಧಗಳಲ್ಲಿ ಬಾಂಧವ್ಯ ಅಂತ ಇರುತ್ತೆ, ಅದ್ರ ಬಗ್ಗೆ ಅರಿವೇ ಇಲ್ವಾ ನಿನ್ಗೆ? ಸ್ವಂತ ತಂಗಿ ಏನು ಅಂತ ತಿಳ್ಕೊಳಕ್ ಆಗದೆ ಇರೋ ಅಂತ ಮೂಢ ಹೆಣ್ಣು ನೀನು.
ಅವಳೆಂತ ದೇವತೆ ಅಂತ ಗೊತ್ತಾ ನಿನಗೆ? ಅವಳೆಂತ ತ್ಯಾಗಮಯಿ ಅಂತ ಗೊತ್ತಾ ನಿನಗೆ? ವಯಸ್ಸಲ್ಲಿ ಅವಳು ನಿನ್ಗಿಂತ ಚಿಕ್ಕವಳಾಗಿರ್ಬೋದು, ಆದ್ರೆ ಮನ್ಸಿನ ವಿಷಯಕ್ಕೆ ಬಂದ್ರೆ ನಿನ್ಗಿಂತ ನಮ್ಮೆಲ್ಲರಿಗಿಂತ ದೊಡ್ಡ ವ್ಯಕ್ತಿ ಅವಳು. ಅವಳು ಗೊತ್ತಿದೆ ಅಕ್ಕನ ಬೆಲೆ ಏನು ಅಂತ, ಆದ್ರೆ ಅಕ್ಕ ಆದವಳು ನಿನಗೆ ತೆಂಗಿನ ಅರ್ಥನೇ ಗೊತ್ತಿಲ್ವಾ? ಮಧುರ ಬಗ್ಗೆ ಬಾಯಿ ಬಂದಂಗೆಲ್ಲ ಮಾತಾಡ್ತಿದ್ಯಲ್ವಾ, ಅಲ್ಲಿ ಏನಾಯ್ತು ಅಂತ ಗೊತ್ತಾ ನಿನ್ಗೆ? ಯಾಕೆ ಮಧುರ, ಏನಾಯ್ತು? ಯಾವ ಶತ್ರುನ್ ಬೇಕಾದ್ರೂ ಕ್ಷಮಿಸ್ತೀನಿ ರೀ, ಆದ್ರೆ ನನ್ನ ನಿಮ್ಮ ಮಧ್ಯೆ ಬಂದಿರೋ ಇವಳನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಹೊರ ಹುಟ್ಟಿದ ಅಕ್ಕನ್ನೇ ಜೀವಂತ ಸಮಾಧಿ ಮಾಡಿ ಭಾವನ್ ಹೋಲಿಸ್ಕೊತಿದ್ಯಲ್ಲ ನೀನು. ನಿನ್ನಂತವರಿಂದಾನೆ ಕಡೆ ಪ್ರಪಂಚದಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ಲದೇ ಇರೋ ರೀತಿ ಆಗಿರೋದು. ನಿನ್ನಂತ ಪಾಪಿಗಳು ಬದುಕಿರೋದಕ್ಕೆಲ್ಲ ಸಾಯೋದೇ ಮೇಲು. ನಾನ್ ಮನೇಲಿ ಇಲ್ದೇ ಇರೋ ಸಂದರ್ಭ ನೋಡ್ಕೊಂಡು ನನ್ನ ಗಂಡನ ಜೊತೆ ಏನಾದ್ರೂ ಯಾಕೆ ಮಧುರ, ಏನಾಯ್ತು? ಯಾಕೆ ಹಿಂಗ್ ಬಂದ್ಬಿಟ್ಟೆ? ಮನ್ಸಲ್ಲಿ ಯಾಕೋ ಆತಂಕ ಶುರು ಆಗ್ತಿದೆ ರೀ. ಯಾಕೋ ಭಾರ ಅನ್ನಿಸ್ತಿದೆ. ಹೇಳ್ಕೊಳಕ್ ಆಗ್ತಿಷ್ಟು ಸಂಕಟ ಆಗ್ತಿದೆ ಗೊತ್ತಾ? ಅಕ್ಕ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನನ್ನ ಹತ್ರ ಭಾಷೆ ತಗೊಳೋದಕ್ಕೆ ಬಂದಿದ್ಲು. ನನಗ್ ಭಾಷೆ ಕೊಡು, ನನಗ್ ನಿನ್ಮೆ ನಂಬಿಕೆ ಇಲ್ಲ, ಭಾಷೆ ಕೊಡು. ಅವಳಿಲ್ದೇ ಸಮಯದಲ್ಲಿ ನಿಮ್ ಜೊತೆ ತಪ್ಪಾಗಿ ನಡ್ಕೋಬಾರ್ದು ಅಂತ ನನಗೆ ಹೇಳ್ಬಿಟ್ಟು ಹೋಗಿದ್ಲು ರೀ. ಆದ್ರೆ ನಾನು ಸ್ವಲ್ಪ ದ್ರೋಹ ಮಾಡ್ತಿದ್ದೀನ? ನಿನ್ ಪ್ರಕಾರ ಇದನ್ನ ತಪ್ಪು ಅಂತ್ಯಾ? ಹಾಗಲ್ಲ ರೀ, ನಾನ್ ಮಗುನ್ ಹೇರೋ ನಿರ್ಧಾರ ಮಾಡಿ ನನ್ನ ಅಕ್ಕನ ತಾಯ್ತನ ನಾನೇ ಕಿತ್ಕೋತಿದ್ದೀನಿ ಅನ್ಸ್ತಿದೆ. ಆ ರೀತಿ ಯಾಕೆ ಅನ್ಕೊಂತೀಯ ಮಧುರ? ಇದು ನಿನ್ ಪಾಲಿಗೆ ಬಂದಿದ್ದ ಅದೃಷ್ಟ ಅನ್ಕೋ. ನೀನಿದ್ದಲ್ಲಿ ಯಾರಿಗೂ ಮೋಸ ಮಾಡ್ತಿಲ್ಲ. ನನ್ನ ಪಾಲಿನ ಅದೃಷ್ಟ ಅಕ್ಕನ ಪಾಲಕ್ ದುರದೃಷ್ಟದ ಹಾಗೆ ಬೆಂಬಸ್ತಾ ಇದೆ ನನ್ಗೆ. ಅಕ್ಕನ ಸ್ಥಾನ ನಾನೇ ಕಿತ್ಕೋತಾ ಇದ್ದೀನಿ ಅನ್ನಿಸ್ತಾ ಇದೆ. ನಾನು ನಿನ್ ಜೊತೆಲಿ ಸುಖವಾಗಿರ್ಬೇಕು, ಈ ಮನೆಗೊಂದು ಮುದ್ದಾದ ಮಗು ಹೆತ್ಕೊಡ್ಬೇಕು ಅನ್ನೋ ತವಕ ನನ್ನಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದ್ಬಿಡ್ತು. ಆದ್ರೆ ಈಗ ನನ್ನ ಅಕ್ಕನ ಮೋಸ ಮಾಡಕ್ ನನ್ ಮನ್ಸು ಒಪ್ತಿಲ್ಲ ರೀ, ನನ್ ಮನ್ಸು ಒಪ್ತಿಲ್ಲ. ಚಿಕ್ಕಂದಿನಿಂದ ಇಬ್ರು ಒಟ್ಟಿಗೆ ಆಡ್ ಬೆಳೆದವರು. ಅವಳಿಗೋಸ್ಕರ ನಾನು, ನನಗೋಸ್ಕರ ಅವಳು ಏನೆಲ್ಲ ತ್ಯಾಗ ಮಾಡಿದ್ದೀವಿ. ಅವಳು ಚೆನ್ನಾಗಿರ್ಲಿ ಅಂತ ನಾನು
ನಾನ್ ಚೆನ್ನಾಗಿರ್ಲಿ ಅಂತ ಅವಳು. ಕೊನೆಗೆ ಅವಳ ಜೀವನ ನಿನ್ ಜೊತೆಗೆ ಅಂತ ನಾನೇ ನಿಂತು ನಿಮ್ಮಿಬ್ರಿಗೂ ಮದ್ವೆ ಮಾಡಿಸ್ದೆ. ಆದ್ರೆ ಈಗ ದೇವ್ರು ಯಾಕೆ ನನ್ನ ಜೀವನದಲ್ಲಿ ಆಟ ಆಡ್ತಿದ್ದಾನೆ? ನಾನು ಯಾವ ತಪ್ಪು ಮಾಡಿಲ್ಲ ರೀ. ಆದ್ರೆ ಎಲ್ಲ ತಪ್ಪು ನಾನೇ ಗುರಿ ಆಗ್ತಿದ್ದೀನಿ. ಅದು ಯಾರಿಗೋ ಕೆಟ್ಟದನ್ನ ಬಯಸೋಳಲ್ಲ, ಆದ್ರೆ ಎಲ್ರೂ ದೃಷ್ಟಿಲೂ ಕೆಟ್ಟೋಳಾಗಿದ್ದೀನಿ. ಅಕ್ಕಂಗ್ ಒಳ್ಳೆ ತಂಗಿ ಆಗದೆ ಕೆಟ್ಟೋಳಾದೆ, ನಿಮಗೆ ಒಳ್ಳೆ ಹೆಂಡತಿ ಆಗದೆ ಕೆಟ್ಟೋಳಾದೆ. ಅತ್ತೆ ಮಾವಂಗ್ ಒಳ್ಳೆ ಸೊಸೆ ಆಗದೆ ಕೆಟ್ಟೋಳಾದೆ ನಾನು. ಮಧುರ, ನೀನ್ ಯಾರ ದೃಷ್ಟಿನಲ್ಲೂ ಕೆಟ್ಟೋಳಾಗಿಲ್ಲ. ನೀನ್ ಮಾಡಿರೋ ಯಾವ ಕೆಲಸದಲ್ಲೂ ನಾನು ಕೆಟ್ಟದ್ದು ನೋಡಿಲ್ಲ. ನೀನ್ ಯಾಕೆ ಏನೇನೋ ಊಹಿಸ್ಕೊಂತಿದ್ಯಾ? ಯಾಕೆ ಮಧುರ, ನೀನ್ ಇಷ್ಟೊಂದು ಒಳ್ಳೆಯವಳು? ನಿನ್ಗೆ ಯಾಕೆ ಈ ಎಲ್ಲ ಅಗ್ನಿ ಪರೀಕ್ಷೆಗಳು ಬರುತ್ತೆ? ಒಂದಂತೂ ಸತ್ಯ, ಏನೇ ಕಷ್ಟ ಬಂದ್ರು ನಾನು ನಿನ್ ಕೈ ಮಾತ್ರ ಬಿಡಲ್ಲ. ಯಾವ ಸಮಸ್ಯೆನೂ ನಿನ್ನ ಹತ್ರ ಬಂದಿಲ್ಲಂಗೆ ನಾನು ನಿನ್ನ ನೋಡ್ಕೊಂತೀನಿ. ರೀ, ನನಗೆ ಕ್ಷಮಿಸ್ತೀರಾ? ತಪ್ಪು ಮಾಡದೇ ಇರೋರಿಗೆ ಏನು ಅಂತ ಕ್ಷಮಿಸೋದು? ಕೆಲವು ಸಲ ತಪ್ಪು ಮಾಡಿಲ್ಲ ಅಂದ್ರು ನಾವು ಮಾಡಿರೋ ದ್ರೋಹನೇ ಸಾಕು ರೀ. ಹಾಗೆಲ್ಲ ಮಾತಾಡ್ಬೇಡ ಮಧುರ. ನಾನು ಎಲ್ಲಾರ ದೃಷ್ಟಿಲೂ ಮಾತಾಡೋದಕ್ಕೆ ಆಗ್ತಿಲ್ಲ ರೀ. ನಾನು ನನ್ನ ದೃಷ್ಟಿಯಲ್ಲಿ ಸ್ವಾರ್ಥಿ ಆಗ್ಬಿಟ್ಟಿದ್ದೀನಿ. ನಾನು ನಿನ್ನ ಕ್ಷಮಿಸಲ್ಲ. ಹಾಗಂತ ನೀನ್ ಮಾಡಿದ ತಪ್ಪು ಅಂತಾನು ನಾನು ಹೇಳ್ತಾ ಇಲ್ಲ. ಆದ್ರೆ ನೀನು ಮಾಡ್ಕೊಂತಿದ್ಯಲ್ಲ ಮೋಸ, ಅದನ್ನ ಮಾತ್ರ ನಾನು ಯಾವತ್ತಿಗೂ ಕ್ಷಮಿಸಲ್ಲ. ಯು ಆರ್ ಗ್ರೇಟ್ ಮಧುರ, ಯು ಆರ್ ರಿಯಲಿ ಗ್ರೇಟ್. I love you till my last breath. ಮಧುರ ಯಾವತ್ತಿದ್ರು ಗ್ರೇಟೆ. ಅವಳ ಬಗ್ಗೆ ಮಾತಾಡೋದಕ್ಕೆ ಈ ಮನೇಲಿ ಯಾರಿಗೂ ಅಧಿಕಾರನೂ ಇಲ್ಲ, ಅರ್ಹತೆನೂ ಇಲ್ಲ. ಎಂತ ಅಕ್ಕ ಸಿಕ್ಬಿಟ್ಲೆ ನಿನಗೆ? ಈಗ್ಲಾರು ಗೊತ್ತಾಯ್ತಾ ಮಧುರ ಎಂತವಳು ಅಂತ? ಎಲ್ಲಿ ಅವ್ರ ಅಕ್ಕನ ಜೀವನ ಹಾಳಾಗೋಗ್ಬಿಡತ್ತೆ ಅಂತ ತನ್ನ ಜೀವನನೇ ಮುಡುಪಾಗಿಟ್ಬಿಟ್ಲು. ಅಂದ್ರೆ ನಾನು ಅನ್ಕೊಂಡಿರೋದು ಯಾವುದು ಹಾಗೇ ಇಲ್ವಾ? ನಾನು ನಂಬಿರೋ ದೇವ್ರು ನನಗೆ ಮೋಸ ಮಾಡ್ಬಿಟ್ನಾ? ಸಾಹೇಬ್ರೆ, ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಜಾಸ್ತಿ ಬೆಳೆಸೋದು ಬೇಡ. ಕೇಳ್ದ ನಿನ್ ತಂಗಿ ಆಡೋ ಮಾತುಗಳನ್ನ. ಇನ್ನೊಂದ್ಸತಿ ಅವಳ ಬಗ್ಗೆ ಏನಾದ್ರು ಮಾತಾಡಕ್ಕಿಂತ ಮುಂಚೆ 1000 ಸತಿ ಯೋಚನೆ ಮಾಡು. ಅವಳ ಮುಗ್ಧತೆನ, ನಿರ್ಮಲವಾದ ಮನ್ಸನ್ನ ಮಿಸ್ಯೂಸ್ ಏನಾರು ಮಾಡ್ಕೊಂಡ್ರೆ ನಾನ್ ಸುಮ್ನೆ ಇರಲ್ಲ. ಯಾರು ಕೂಡುವರು ಯಾರು ಕಾಡುವರು ಬಾಳ ಪಯಣದಲ್ಲಿ, ಸೋತು ಗೆದ್ದವರು ಗೆದ್ದು ಸೋತವರು ಎಲ್ಲ ಸಿಗುವರಿಲ್ಲ.